ಜಯರಾಮಕೃಷ್ಣ. ವರಾಭಯಕರಿ ಶ್ರೀ ಶಾರದೇಶ್ವರಿ. ಈ ಪುಸ್ತಕದಲ್ಲಿ ಬರುವ ಇನ್ನೊಂದು ಘಟನೆಯನ್ನು ಈಗ ಓದಿ ಹೇಳುತ್ತಿದ್ದೇನೆ. ಶ್ರೀ ಶಾರದಾದೇವಿಯವರು ಕಲ್ಕತ್ತದ ಉದ್ಬೋಧನವೆಂಬ ತಮ್ಮ ಮನೆಯಲ್ಲಿದ್ದ ಸಮಯ. ಒಂದಾನೊಂದು ರಾತ್ರಿ ಸುಮಾರು 10 ಗಂಟೆ ಇರಬಹುದು. ನಫರ್ಚಂದ್ರ ಎಂಬ ಒಬ್ಬ ಮುದುಕ ಶಾರದಾದೇವಿಯವರ ದರ್ಶನಾಕಾಂಕ್ಷಿಯಾಗಿ ಬಂದ. ಅಲ್ಲಿದ್ದ ಬ್ರಹ್ಮಚಾರಿಗಳಿಗೆ ತನ್ನ ಪರಿಚಯವನ್ನು ಹೇಳಿಕೊಂಡ. ಆದರೆ ತಾನು ಬಂದ ಉದ್ದೇಶವನ್ನು ತಿಳಿಸಲಿಲ್ಲ. ರಾತ್ರಿ ಅಷ್ಟು ಹೊತ್ತಿನಲ್ಲಿ ಯಾರಾದರೂ ಸಂದರ್ಶನ ನೀಡುವುದುಂಟೆ? ಶಾರದಾದೇವಿಯವರು ವಾತ್ಸಲ್ಯಮಯಿ, ಪರಮ ಕರುಣಾಮಯಿ ಎಂಬುದೇನೋ ನಿಜವೇ. ಆದರೆ ಅವೇಳೆಯಲ್ಲಿ ಅವರಿಗೆ ತ್ರಾಸ ಕೊಡುವುದು ಸರಿಯೇ? ಹೀಗೆಲ್ಲ ವಿಮರ್ಶಿಸುವಷ್ಟು ವ್ಯವಧಾನ ಆ ಮುದುಕನಿಗಿಲ್ಲ. ಅವನು ಶೋಕ, ದುಃಖ, ಭಯಗಳಿಂದ ವಿಹ್ವಲನಾಗಿದ್ದ. ಶಾರದಾದೇವಿಯವರ ದರ್ಶನ ಮಾಡಬೇಕೆಂಬ ಕಾತರತೆ ಅವನಲ್ಲಿ ಎದ್ದು ಕಾಣುತ್ತಿತ್ತು. ಬ್ರಹ್ಮಚಾರಿಗಳು ಶಾರದಾದೇವಿಯವರಿಗೆ ಮುದುಕ ಬಂದಿರುವ ವಿಷಯವನ್ನು ತಿಳಿಸಿದಾಗ ಅವರು ಕೂಡಲೇ ಅವನನ್ನು ಅಕ್ಕರೆಯಿಂದ ಒಳಗೆ ಬರಮಾಡಿಕೊಂಡರು. ಶಾರದಾದೇವಿಯವರನ್ನು ಕಂಡೊಡನೆಯೇ ಆತ ಅಡ್ಡಬಿದ್ದು ಅವರ ಶ್ರೀಚರಣಗಳನ್ನು ಹಿಡಿದುಕೊಂಡು ಒಂದೇ ಸಮನೆ ಅಳತೊಡಗಿದ. ಅಳುತ್ತಳುತ್ತಲೇ ತನ್ನ ಅಳಲನ್ನು ತೋಡಿಕೊಂಡ. ಅಮ್ಮ, ನಾನೊಂದು ದೊಡ್ಡ ಗಂಡಾಂತರಕ್ಕೆ ಸಿಲುಕಿ ನಿಮ್ಮಲ್ಲಿಗೆ ಓಡಿ ಬಂದಿದ್ದೇನೆ. ಇನ್ಫ್ಲುಯೆಂಜಾ ಜ್ವರ ನನ್ನ ವಂಶವನ್ನೇ ನಿರ್ನಾಮಗೊಳಿಸುತ್ತಿದೆಯಮ್ಮ. ಆ ಜ್ವರದಿಂದಾಗಿ ನನ್ನ ಮೊಮ್ಮಕ್ಕಳಲ್ಲಿ ಕೆಲವು ಹೆಣ್ಣು ಮಕ್ಕಳು, ಒಬ್ಬ ಹುಡುಗನು ತೀರಿ ಹೋದರು. ಈಗ ಮಿಕ್ಕ ಹೆಣ್ಣು ಮಕ್ಕಳಿಗೂ ಉಳಿದಿರೋ ಒಬ್ಬನೇ ಒಬ್ಬ ಮೊಮ್ಮಗನಿಗೂ ಜ್ವರ ಹಿಡಿದುಕೊಂಡಿದೆ. ಇವರೆಲ್ಲರ ಸ್ಥಿತಿಯೂ ಈಗ ಚಿಂತಾಜನಕವಾಗಿದೆ. ಅಮ್ಮ, ನನ್ನ ವಂಶ ಉಳಿಯುವಂತೆ ನೀವು ಆಶೀರ್ವಾದ ಮಾಡಬೇಕು. ಶಾರದಾದೇವಿಯವರೆಂದರು, ಇದೇನಪ್ಪ ನೀವು ಇಷ್ಟೊಂದು ಭಯಪಡುವಂಥದ್ದೇನಿದೆ? ನೀವು ಶ್ರೀಮಂತರು, ಭಾಗ್ಯವಂತರು, ನಿಮಗೇನು ಭಯ? ಆದರೆ ನಫರ್ಚಂದ್ರ ಇದನ್ನೆಲ್ಲ ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಮೃತ್ಯುವಿನ ಕರಾಳ ಛಾಯೆ ತನ್ನ ವಂಶವನ್ನು ಕಬಳಿಸುತ್ತಿರುವಂತೆ ಅವನಿಗೆ ತೋರಿತು. ಆ ಸಾವಿನ ಶೋಕ ಕಾಲಿಡುವ ಮೊದಲೇ ಶಾರದಾದೇವಿಯವರಲ್ಲಿಗೆ ಧಾವಿಸಿ ಬಂದಿದ್ದಾನೆ. ಅಭಯವನ್ನರಸಿ ಬಂದವನಿಗೆ ಸಾಂತ್ವನದ ಮಾತು ಶಾಂತಿ ತಂದೀತೆ. ಅವನು ದಯನೀಯವಾಗಿ ಮೊರೆಯಿಟ್ಟ, ಅಮ್ಮ, ಇದನ್ನೆಲ್ಲ ನಾನು ಕೇಳುವುದಿಲ್ಲ. ನನಗೀಗ ಬೇಕಾಗಿರುವುದು ನಿಮ್ಮ ಕೃಪೆ. ನನ್ನ ಈ ಮುದಿತನದಲ್ಲಿ ಇರೋ ಒಬ್ಬನೇ ಮೊಮ್ಮಗನನ್ನು ಕಳೆದುಕೊಂಡು ನರಳಲಾರೆ. ಹೀಗೆನ್ನುತ್ತಲೇ ಅವರ ಪಾದಗಳನ್ನು ಹಿಡಿದುಕೊಂಡು ಮತ್ತೆ ಅಳತೊಡಗಿದ. ಶಾರದಾದೇವಿಯವರಾಗ ನುಡಿದರು, ಹೇಳಿ, ಅಳಬೇಡಿ. ನಾನು ನಿಮಗಾಗಿ ಶ್ರೀರಾಮಕೃಷ್ಣರನ್ನು ಪ್ರಾರ್ಥಿಸಿಕೊಳ್ಳುತ್ತೇನೆ. ಆದರೂ ಆ ವೃದ್ಧನ ರೋದನ ನಿಲ್ಲಲಿಲ್ಲ. ನಿರಂತರವಾಗಿ ಹೀಗೆ ಕಣ್ಣೀರಿಳಿಸುತ್ತಿದ್ದ ಆ ವಯಸ್ಕನನ್ನು ಕಂಡು ಶಾರದಾದೇವಿಯವರ ಹೃದಯ ಕರಗಿತು. ಅವರ ಮುಖದ ಭಾವ ಬದಲಾಯಿತು. ಅತಿ ಗಂಭೀರ ಧ್ವನಿಯಲ್ಲಿ, ಇಲ್ಲ, ನಿಮಗಿನ್ನೂ ಆ ವಿಯೋಗದ ಭಯವಿಲ್ಲ ಎಂದು ಅಭಯವಿತ್ತರು. ಅವರ ಗಂಭೀರ ಧ್ವನಿ, ಅವರ ದಿವ್ಯ ಭಾವ ಇವನ್ನು ಕಂಡು ಆ ಮುದುಕನಿಗೆ ವಿಶ್ವಾಸ ಮೂಡಿತು. ಮನಸ್ಸು ನಿರಾಳವಾಯಿತು. ಬಟ್ಟೆಯ ಅಂಚಿನಿಂದ ಕಣ್ಣೊರೆಸಿಕೊಂಡು ಹಗುರವಾದ ಹೃದಯದಿಂದ ಹೊರಟು ನಿಂತ. ಶಾರದಾದೇವಿಯವರು ಸಿಹಿ ತಿನಿಸನ್ನು ನೀಡಿ ಅವನನ್ನು ಬೀಳ್ಗೊಟ್ಟರು. ಅವನ ಮೊಮ್ಮಕ್ಕಳೆಲ್ಲ ಬೇಗನೆ ಚೇತರಿಸಿಕೊಂಡರು. ಶಾರದಾದೇವಿಯವರ ಒಂದು ನುಡಿಯಿಂದಲೇ ನಫರ್ಚಂದ್ರನ ದುರಿತ ದೂರವಾಗಿತ್ತು. ನಿಜ, ಜಗನ್ಮಾತೆ ಅಭಯ ನೀಡಿದರೆ ಕಾಯಿಲೆಯೂ ವಾಸಿಯಾಗಬಲ್ಲದು, ಮೃತ್ಯುಪಾಶವೂ ಸಡಿಲವಾಗಬಲ್ಲದು. ಆದ್ದರಿಂದಲೇ ಲಲಿತಾ ಸಹಸ್ರನಾಮದಲ್ಲಿ ಜಗನ್ಮಾತೆಯನ್ನು ರೋಗವೆಂಬ ಪರ್ವತಕ್ಕೆ ಸಿಡಿಲಿನಂತಿರುವವಳು, ಮೃತ್ಯುವೆಂಬ ವೃಕ್ಷಕ್ಕೆ ಕೊಡಲಿಯಾಗಿರುವವಳು, ರೋಗ ಪರ್ವತದಂಬೋಲಿರ್ ಮೃತ್ಯುದಾರು ಕುಟಾರಿಕಾ ಎಂದು ಸ್ತುತಿಸಿರುವುದು. ಇಲ್ಲಿಗೆ ಮುಗೀತು. ಇನ್ನೊಂದು ಘಟನೆ ನಾಳೆ ದಿನ ಓದಿ ಹೇಳ್ತೀನಿ. ಜಯರಾಮಕೃಷ್ಣ.